ಹೌದಕ್ಕ, ಅಮ್ಮನವ್ರ ಕುಂಕುಮ ಇಟ್ಟು ಹಣೆಗೆ ಎಲೆ ಕಟ್ಟಿ ದೇವ್ರ ಹತ್ರ ಬೇಡ್ಕೊಂಡ್ಲು ಅಕ್ಕ. ನಿನ್ ತಲೆಯಲ್ಲಿರೋ ಬ್ಯಾಂಡೇಜು ನೈನಿನೇ ಕಟ್ಟಿದ್ದು. ವಿಶಾಲಾಕ್ಷಮ್ಮ ಕೃಪೆಯಿಂದ ನಯನಿ ಭಕ್ತಿಯಿಂದ ನಾನು ಬದುಕ್ದೆ ಅಂತ ಒಪ್ಕೊಂಡ್ರೆ ವಿಶಾಲ್ ಮನಸ್ಸು ಬದಲಾಗತ್ತೆ, ಅವಳ ಮೇಲೆ ಪ್ರೀತಿ ಹುಟ್ಟುತ್ತೆ. ಅಮ್ನೋರ್ ದಯೇನ ನನ್ನ ಅನುಕೂಲಕ್ಕೆ ಬದಲಾಯಿಸ್ಕೊಳ್ದೆ ಹೋದ್ರೆ ಕಷ್ಟ. ನನ್ನ ವಿಶಾಲ್ನ ಇವಾಗ ನಿನ್ನ 3 ಜನನೂ ಕಾಪಾಡಿದಾಳೆ ನೈನಿ. ಋಣದಲ್ಲಿ ಬಿದ್ಬಿಟ್ವಿ. ಇಲ್ಲ, ಅವಳು ನನ್ನನ್ನು ಕಾಪಾಡಲಿಲ್ಲ. ನನ್ನ ಮಗ ನನ್ನ ಕಾಪಾಡ್ದ. ಡಾಕ್ಟರ್ಸ್ ಕಷ್ಟಪಟ್ಟಿದ್ದಕ್ಕೆ ನಾನು ಉಳ್ಕೊಂಡೆ. ಆ ಮಾಟಗಾತಿಯಾಗಿರೋ ನೈನಿ ಕಟ್ಟಿರೋ ಈ ಬಟ್ಟೆಯಿಂದ ನನಗೆ ತಲೆ ನೋವ್ತಾ ಇದೆ. ತಿಲೋತ್ತಮ್ಮ, ಯಾಕೆ ತೆಗೆದುಹಾಕ್ದೆ? ಅದೇನು ಆಕ್ಸಿಜನ್ ಪೈಪ್ ಅಲ್ಲ ಬಿಡಿ ಬಾವಾ. ಅಕ್ಕಂಗೆ ಇಷ್ಟ ಇಲ್ಲ ಅಂದಮೇಲೆ ಆ ಹಾಳಾದ ಬ್ಯಾಂಡೇಜು ಬೊಟ್ಟು ಎಲ್ಲ ಯಾಕೆ? ದೇವತೆ ಬಂದು ಪ್ರಾಣ ಕಾಪಾಡಿದ್ರೆ ತಿರಸ್ಕರಿಸ್ತಾ ಇದ್ದೀರಾ, ಅನುಭವಿಸ್ತೀರಾ. ದಯವಿಟ್ಟು ನೀವಿನ್ನೂ ಶಾಪ ಹಾಕಿ ನನ್ನ ಕೊಂದು ಹಾಗೆ ಮಾಡಬೇಡಿ. ಡ್ಯಾಡಿ, ಅಮ್ಮನ್ಗೆ ಈಗಿನ್ನೂ ಎಕ್ಸ್ಟ್ರಾ ಬಂದಿದೆ. ನಿಮ್ಮ ಮಾತಿಂದ ಸಾಯ್ಸಕ್ ನೋಡಬೇಡಿ ನೀವು. ಲೈ, ತಿಲೋತ್ತಮ ಬದುಕಬೇಕು ಅಂತ ನಯನಿ ಅಂಗೈಯಲ್ಲಿ ಕರ್ಪೂರ ಹಚ್ಕೊಂಡು ಕೈ ಸುಟ್ಕೊಂಡ್ಲು. ಮಾತಲ್ಲಿ ಮಾತ್ರ ಹುಚ್ಚು ಅನ್ಕೊಂಡೆ, ನಿಮ್ ಮಾಡೋ ಕೆಲಸನೂ ಹುಚ್ಚುತ್ತಾನೆ. ಪುನರ್ಜನ್ಮಕ್ಕೆ ಪ್ರಸಾದ ಕೊಟ್ರೆ ಕೊನೆಗೂ ನೀವು ಅರ್ಥ ಮಾಡ್ಕೊಳ್ಳದೆ ಈ ತರ ಮಾತಾಡ್ತೀರಾ? ನೀವು ನೈನಿ ಬಗ್ಗೆ ದೊಡ್ಡದಾಗಿ ಹೇಳಿ ನನ್ನನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ಅಮ್ಮನ್ ನೋಡಿ, ಅವ್ರಿಗೆ ಸಮಾಧಾನ ಹೇಳೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮನ್ನು ನೋಡ್ತಿದ್ರೆ ಅಸಹ್ಯ ಅನಿಸ್ತಿದೆ. ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿನೇ ಇಲ್ಲ. ವಿಕ್ರಾಂತ್, ನಾನು ಮನೆಗೆ ಹೊರಡ್ತಾ ಇದ್ದೀನಿ. ಅಗತ್ಯ ಆಯ್ತರಿ ಫೋನ್ ಮಾಡು. ಓಕೆ ಡ್ಯಾಡ್. ತಿಲೋತ್ತಮ, ಹೊರಡ್ತೀನಿ. ಅವ್ರೇನಾದ್ರೂ ಅನ್ಲಿ ಬಿಡು, ನೀನ್ ತಲೆ ಕೆಡ್ಸ್ಕೋಬೇಡ. ನಾನು ಬೇಗ ಹುಷಾರಾಗಬೇಕು ಅಂತ ನೀನು ಡಾಕ್ಟರ್ ಹತ್ರ ಮಾತಾಡು. ಮಾಮ್, ನಥಿಂಗ್ ಟು ವರಿ, ಯು ಆರ್ ಅಬ್ಸಲ್ಯೂಟ್ಲಿ ಫೈನ್. ನಾನು ಹೋಗಿ ಡಾಕ್ಟರ್ ಹತ್ರ ಮಾತಾಡಿ ಬರ್ತೀನಿ. ವಿಕ್ರಾಂತ್, ಅಕ್ಕಂಗೆ ತಿನ್ನಕ್ಕೆ ಏನಾದರೂ ತಂದ್ಕೊಡು, ಹೋಗು. ಎಂತ ಕೆಲಸ ಮಾಡ್ಬಿಟ್ಟೆ ಅಕ್ಕ. ಸ್ವಲ್ಪದ್ರಲ್ಲಿ ನೀನೇ ಸತ್ತೋಗ್ತಿದ್ದೆ. ಅದ್ ಸರಿ, ನೀನ್ಯಾಕೆ ವಿಷ ಕುಡ್ದೆ? ಪರ್ಶು, ಆ ಹಾಲಲ್ಲಿ ವಿಷ ಇದೆ ಅಂತ ನೈನಿನೇ ನಿರೂಪಿಸ್ಬಿಟ್ಟಿದ್ದಿದ್ರೆ, ಇಲ್ಲ ಜಗದೀಶ್ ಅದನ್ನ ಲ್ಯಾಬ್ಗೆ ಸ್ಯಾಂಪಲ್ ಕಳಿಸಿದ್ರೆ ನಾನೇ ಖಂಡಿತ ಸಿಕ್ಕಾಕೋತಿದ್ದೆ. ಆಗ್ಲಾದ್ರೂ ನನ್ನ ಪ್ರಾಣ ತೆಗಿತಿದ್ರು. ಸಿಕ್ಕಾಕೊಂಡು ಸಾಯೋದಕ್ಕಿಂತ ತ್ಯಾಗಿ ಅನ್ಸ್ಕೊಳ್ಳೋದೇ ಮುಖ್ಯ. ನೀವೆಲ್ಲ ನನ್ನ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತೀರಾ ಅಂತ ನಂಗೆ ಗೊತ್ತು. ಇನ್ನೊಂದು ವಿಷಯ, ಅಮ್ನೋರ್ ಕುಂಕುಮ, ಆ ನಯನಿ ಕಟ್ಟಿದ ಬಟ್ಟೆ ನನ್ನ ಕಾಪಾಡಿತ್ತು ಅಂತ ನನಗೆ ಗೊತ್ತು. ಒಪ್ಕೊಂಡ್ಬಿಟ್ರೆ ಅವಳು ಹೀರೋಯಿನ್ ಆಗಿ ಹೋಗ್ತಾಳೆ ಅಂತ ಬೇಗನೆ ವಿಶಾಲ್ ಮನ್ಸನ್ನ ಹಾಳು ಮಾಡಿದೆ.
ಇಂಥ ಸಮಯದಲ್ಲಿ ತಡ ಮಾಡಿದ್ರೆ ಆಮೇಲೆ ಯಜಮಾನ್ರೆ ಬಾಗಲ್ ತೆಗೀರಿ, ಯಜಮಾನ್ರೆ ಬಾಗಲ್ ತೆಗೀರಿ. ನೈನಿ, ಹೊರಗಡೆ ಬೀಗ ಹಾಕಿದ್ದಾರೆ, ಬಾಗ್ಲು ತೆಗಿಯಕ್ಕಾಗಲ್ಲ. ತೆಗಿಯಕ್ಕಾಗುತ್ತಾ ನೋಡು ಶಿವ. ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ತೆಗಿತಾ ಇಲ್ಲ ನೈನಿ. ಏನ್ ಮಾಡೋದು? ಬೀಗ ಹಾಕಿರ್ಲಿಲ್ಲ ಅಂದ್ರೆ ನೀನ್ ನಂಗೆ ಹೇಳ್ಬೇಕಾ? ಅಯ್ಯೋ, ಈಗೇನ್ ಮಾಡೋದ್ ಶಿವ? ನಾನು ಆ ಮನೆಗೆ ಹೋಗೋದು ಹೇಗೆ? ನೀನ್ ಹೋದ್ರೆ ಅವ್ರು ಸುಮ್ನಿರಲ್ಲ. ಇಷ್ಟೊತ್ತು ಬೈದಿದ್ದಾರೆ, ಈಗ ಹೊಡೆದು ಸಾಯಿಸ್ತಾರೆ. ನನಗ್ ವಿಷದ ಬಾಟ್ಲು ಕಾಣಿಸ್ತು ಶಿವ. ಮೆಟ್ಲ ಮೇಲಿಂದ ಕೆಳಗೆ ಉರುಳೋದು ಕಾಣಿಸ್ತು. ಅದು ನಿನ್ ಭ್ರಮೆ. ಮೆಟ್ಲು ಮೇಲಿದ್ರೆ ಎಲ್ರೂ ನೋಡ್ತಿದ್ರಲ್ಲ. ಅಲ್ಲಿಲ್ಲ, ಆದ್ರೆ ಆ ಮನೆ ಒಳಗಿದೆ. ನನಗೆ ಕಾಣಿಸೋದ್ ನಿಜ ಆಗುತ್ತೆ ಅಂತ ಗೊತ್ತಲ್ವಾ ಶಿವ? ನಂಗೆಲ್ಲ ಗೊತ್ತು ನೈನಿ, ಆದ್ರೆ ಆ ಮುದುಕಿ ಕಿಡಿಕಾಡ್ತಾಳೆ. ಕೋಪದಲ್ಲಿ ಏನಾದ್ರು ಮಾಡಿದ್ರೆ ನನ್ ತಡೆಯೋಕ್ಕಾಗತ್ತಾ? ಹಾಗಂತ ಇಲ್ಲೇ ಇರಕ್ ಹೇಳ್ತೀಯ ಶಿವ? ಹೋಗ್ಬಿಡೋಣ. ಜಗದೀಶ್ ಯಜಮಾನ್ರು ಬಂದ ತಕ್ಷಣನೇ ಬಾಗ್ಲು ತೆಗಿತಾರೆ. ಬಾಗ್ಲು ತೆಗಿತಿದ್ದಂಗೆ ನಮಸ್ಕಾರ ಮಾಡಿ ಊರಿಗೆ ಹೋಗೋಣ. ಟಿಕೆಟ್ಗೆ ದುಡ್ಡಿಲ್ಲ ಅಂದ್ರು 4 ಜನರ ಹತ್ರ ಭಿಕ್ಷೆ ಬೇಡಿ ಟಿಕೆಟಿಗೆ ದುಡ್ಡು ಸಂಪಾದಿಸ್ತೀನಿ. ಶಿವ, ಈಗ ಊರಿಗೆ ಹೋಗೋದ್ ಮುಖ್ಯ ಅಲ್ಲ, ನಮ್ಮ ಮೇಲ್ ಬಂದಿರೋ ಅಪವಾದ ಹೋಗಿಸ್ಕೊಳ್ಳೋದು ಮುಖ್ಯ. ಸಾಕ್ಷಿ ಸಮೇತ ತೋರಿಸ್ತಾ ಇದ್ರೆ ಯಾರು ನಂಬಲ್ಲ. ನನ್ನನ್ನು ಹೊರಗೆ ಹಾಕ್ತೆ ಈ ಮನೇಲೆ ಇಟ್ಕೊಂಡಿದ್ದಾರೆ ಅಂದ್ರೆ ನಿಜ ಹೊರಗೆ ಹಾಕ್ಸಕ್ಕೆ ತಾನೆ. ನಾನ್ ನೋಡಿದ ಬಾಟ್ಲು ಸಿಕ್ಕಿದ್ರೆ ಅಷ್ಟ್ ಸಾಕು. ಅದನ್ನ ತೋರಿಸಿ ನಿಜ ಏನು ಅಂತ ಹೊರಗೆ ತರ್ಬೋದು. ಹುಚ್ಚನೈನಿ, ನಿನ್ ದೇವತೆ ಆದ್ರೂನು ಇವ್ರು ನಿನ್ ಮಾತ್ ಕೇಳಲ್ಲ. ನೀವ್ ಒಳ್ಳೆಯವಳಂತ ತೋರ್ಸ್ಕೊಳಕ್ ಹೋದ್ರೆ ಇವ್ರು ನಿನ್ನ ಬಿಡಲ್ಲ. ನನ್ ಮಾತ್ ಕೇಳು. ದೊಡ್ಡ ಯಜಮಾನ್ರು ಬರ್ತಿದ್ ಹಾಗೆ ಹೋಗ್ಬಿಡೋಣ. ಬೇಡ ಶಿವ, ವಿಷ ಪ್ರಯೋಗ ಮಾಡ್ದವ್ರು ಯಾರು, ಯಜಮಾನ್ರನ್ ಸಾಯ್ಸಕ್ ಹೊರಟಿದ್ದ ರಾಕ್ಷಸರು ಯಾರು ಅಂತ ತಿಳ್ಕೋಬೇಕು. ಅಪಾಯ ಏನು ಅಂತ ಕಾಣಿಸ್ತಿದೆ, ಆದ್ರೆ ಯಾರು ಮಾಡ್ತಿದ್ದಾರೆ ಅಂತ ಕಾಣಿಸ್ತಿಲ್ಲ. ಅದಕ್ಕೆ ಸಾಕ್ಷಿ ಸಿಕ್ಕಿದ್ರೆ ಸಾಕು ಅನ್ಕೋತಿದ್ದೀನಿ. ಏ ನೈನಿ, ನಾವು ಆದಷ್ಟು ಬೇಗ ಊರಿಗೆ ಹೋಗೋಣ. ಇಲ್ಲ ಅಂದ್ರೆ ಇವ್ರು ನಮ್ನ ಬದುಕಕ್ ಬಿಡಲ್ಲ. ಇಲ್ಲಿ ಯಾರು ಬರಲ್ಲ ಅಕ್ಕ, ಆರಾಮಾಗಿ ತಿನ್ನಕ್ಕ. ಈ ಡಾಕ್ಟರ್ಸ್ ಕೊಟ್ಟಿರೋ ಸಲೈನ್ ಬಾಟಲ್ಸ್ ಇಂದ ಏನೋ ಆಗುತ್ತೆ. ವಿಷನ ಕಕ್ಸಿ ಹೊಟ್ಟೆ ಎಲ್ಲ ಖಾಲಿ ಆಗಿದೆ. ಹಸ್ವಾಗಲ್ವಾ ಹೇಳು? ನೀನು ರಿಸ್ಕ್ ತಗೊಂಡು ಪ್ರಾಣಕ್ಕೆ ಅಪಾಯ ತಂದ್ಕೊಂಡಿದ್ದೆ ಅಕ್ಕ. ಎಡವಟ್ಟಾಗಿದ್ರೆ ಮುಂದಿನ ವಾರ ನಿನ್ ತಿಥಿ ಒಡೆನ ನಾನ್ ತಿಂತಾ ಇದ್ದೆ. ಏಯ್, ಕೆಲವು ಸಲ ಅಸ್ತ್ರ ಬಲಿಪಶುವಾಗಿ ಬದಲಾಗಬೇಕು. ನಾನು ವಿಷ ಕುಡಿದು ರಕ್ತ ಕಕ್ಕಿದ್ದಕ್ಕೆ ವಿಶಾಲ್ಗೆ ನೈನಿ ಮೇಲಿರೋ ಕೋಪ ಈಗ ಇನ್ನಷ್ಟು ಜಾಸ್ತಿ ಆಗುತ್ತೆ. ಆಲ್ರೆಡಿ ಆಗಿದೆ. ನನ್ನ ಮೇಲೆ ಇರೋ ಪ್ರೀತಿ ಈಗ ಇನ್ನಷ್ಟು ಜಾಸ್ತಿ ಆಗಿರುತ್ತೆ. ಹೆಚ್ಚಾಗಿದೆ ಕೂಡ. ಹೀಗೆ ಪ್ಲಾನ್ ಮಾಡ್ತಾ ಒಬ್ರೊಬ್ರನ್ನೇ ಆಚೆ ಹಾಕಿ ನಾನು ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು. ಸಾಧಿಸ್ತೀನಿ. ಅಕ್ಕ, ಆ ಜಗದೀಶ್ ಭಾವ ನೀನು ನಯನಿಯಿಂದನೇ ಬದುಕಿದ್ಯಾ ಅಂತ ಜಂಬ ಕೊಚ್ಕೋತಾ ಇದ್ರು. ಶಬರಿ ಅತ್ತೆ ನಯನಿನ ತಲೆ ಮೇಲೆ ಕೂರಿಸ್ಕೊಂಡ್ರೆ ನೀನ್ ತಗೊಂಡಿರೋ ರಿಸ್ಕ್ ಎಲ್ಲ ಮಳೆಯಲ್ಲಿ ಐಸ್ ಕ್ರೀಮ್ ಕರ್ಗೋಗಿರೋ ತರ ಆಗುತ್ತೆ. ಆಗ ಅವಳು ಮನೇಲೆ ಉಳ್ಕೊಂಡ್ಬಿಡ್ತಾಳಕ್ಕ. ಹಾಗಾಗ್ಬಾರ್ದು ಅಂದ್ರೆ ನೀನೊಂದು ಕೆಲಸ ಮಾಡಬೇಕು. ಹೇಳಕ್ಕ, ಮಾಡ್ತೀನಿ. ವಿಷದ ಬಾಟಲ್ನ ನನ್ನ ರೂಮಲ್ಲಿ ದಿಂಬು ಕೆಳಗಿಟ್ಟಿದ್ದೀನಿ. ಅದನ್ನು ತಗೊಂಡು ಹೋಗಿ ಔಟ್ ಹೌಸಲ್ಲಿ ಇಡಬೇಕು. ಹಾಗೆ ಮಾಡಿದ್ರೆ ನೈನಿ ಜೀವನ ಮುಗೀತು. ಡಾಕ್ಟರ್, ಅಮ್ಮನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ಇನ್ನೊಂದೆರಡು ದಿನ ಅಬ್ಸರ್ವೇಷನ್ ಅಲ್ಲಿ ಇದ್ರೆ ತುಂಬಾ ಒಳ್ಳೆಯದು. ಆಗಲಿ ಡಾಕ್ಟರ್. ಇನ್ನೊಂದು ವಿಷಯ, ನಿಮ್ಮನ್ನು ಹರ್ಟ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಐ ಆಮ್ ಸಾರಿ ಫಾರ್ ದಟ್. ಐ ಆಮ್ ರಿಯಲಿ ವೆರಿ ವೆರಿ ಸಾರಿ ಫಾರ್ ದಟ್. ನಿಮ್ಮ ಫ್ಯಾಮಿಲಿ ನಮ್ಮ ಚೇರ್ಮನ್ ಅವ್ರಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಇಲ್ದೇನೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಡಾಕ್ಟರ್. ಬಟ್ ಒನ್ ಥಿಂಗ್,
ಮೇಡಮ್ ಬದುಕಿದ ಸಂತೋಷನೇ ಆದರೆ ಸಾಯಿಸ್ಬೇಕು ಅನ್ನೋರ ಬಗ್ಗೆ ತಿಳ್ಕೊಳ್ಳೋದಿದ್ರೆ ಲೈಫ್ ಲಾಂಗ್ ಟೆನ್ಷನಲ್ಲೇ ಇರಬೇಕಾಗುತ್ತೆ. ನನಗನ್ಸಿದ್ದನ್ನೇ ಹೇಳ್ತಾ ಇದ್ದೀನಿ, ನಿಮ್ಮ ಶತ್ರು ಯಾರು ಅಂತ ತಿಳ್ಕೊಳ್ಳಿ. ಶೋರ್ ಡಾಕ್ಟರ್. ಬ್ರೋ, ಎನಿಮೀಸ್ ಯಾರು ಫೈಂಡ್ ಔಟ್ ಮಾಡಬೇಕು, ಅವಾಗಲೇ ನಾವು ರಿಲ್ಯಾಕ್ಸ್ ಆಗ್ತೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಡಾಕ್ಟರ್. ಟೇಕ್ ಕೇರ್. ಅಕ್ಕ ಇಡು, ಬರ್ತಾ ಇದ್ದಾರೆ. ಹಾ, ಅಮ್ಮ ಇವಾಗ ಹೇಗಿದೆ? ಏನೂ ತಿಂದಿಲ್ವಲ್ಲಪ್ಪ, ಸ್ವಲ್ಪ ಸುಸ್ತಾಗ್ತಿದೆ. ವಿಕ್ರಾಂತ್, ಅಮ್ಮನಿಗೆ ಇಡ್ಲಿ ಏನಾದರೂ ತೊಗೊಂಡು ಬರ್ತೀಯಾ? ಏನು ಬೇಡಪ್ಪ, ಮನೆಗೆ ಹೋಗ್ತಿದ್ದೀವಲ್ವಾ, ಬೇಗ ಸರಿ ಹೋಗ್ತೀವಿ. 2 ಡೇಸ್ ಇರ್ಬೇಕಂತಿದ್ದಾರಮ್ಮ, ಇದ್ರೇನೆ ಒಳ್ಳೇದು. ನೀನು ಹೇಗೆ ಹೇಳ್ತೀಯೋ ಹಾಗೆ. ನೀವು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ. ನೀವು ಹೋಗಿ ಬ್ರೋ, ನಾನು ಮಮ್ ಜೊತೆ ಇರ್ತೀನಿ. ಯಾರೂ ಬೇಡ, ನನ್ನೊಬ್ಬಳನ್ನೇ ಇರೋಕ್ಕೆ ಬಿಟ್ಬಿಡಿ. ಅಮ್ಮ, ಈ ಪರಿಸ್ಥಿತಿಲಿ ನೀವೊಬ್ಬರೇ ಹೇಗಿರ್ತೀರಾ ಅಮ್ಮ? ಇರ್ತಾಳೆ ವಿಶಾಲ್. ಈ ಟೈಮಲ್ಲಿ ಯಾರೇ ಮಾತಾಡಿದ್ರು ಕೋಪ ಬರುತ್ತೆ. ಪ್ರಾಣಕ್ಕೆ ಸಂಬಂಧಪಟ್ಟ ವಿಷಯ ಅಲ್ವಾ, ಅದಕ್ಕೆ ನಾವು ಹೋಗೋಣ ಬನ್ನಿ. ಏನಾದರೂ ಇದ್ರೆ ಅಕ್ಕನೇ ಕಾಲ್ ಮಾಡ್ತಾಳೆ. ಹೌದು, ನೀವು ಹೋಗಿ. ಹಾ, ಬನ್ನಿ ಬನ್ನಿ, ಮನೇಲಿ ಮಾಡೋದಕ್ಕೆ ಬೇಜಾನ್ ಕೆಲಸ ಇದೆ. ಅಮ್ಮ, ಟೇಕ್ ಕೇರ್. ಏನೋ ಶಿವ, ವಿಶಾಲಕ್ಷಮ್ಮ ತಾಯಿನೂ ನನ್ನ ಮೇಲೆ ಕರುಣೆ ತೋರಿಸ್ತಿಲ್ಲ ಅಂತ ಅನ್ನಿಸ್ತಿದೆ. ಯಜಮಾನ್ರಿಗೆ ಅಮ್ಮೋರು ಅಂದರೆ ಪ್ರಾಣ. ಆ ಅಮ್ಮವ್ರ ಪ್ರಾಣನೇ ಹೋಗುವಂಥ ಸ್ಥಿತಿಗೆ ನಾ ತಂದಿದ್ದೀನೇನೋ. ಈಗ ಅವ್ರು ನನ್ನ ಮುಖನೂ ನೋಡಲ್ಲ. ನಿನಗೆ ಕಾಣಿಸಿದ್ದು ನಡೆಯುತ್ತೆ, ಆದ್ರೆ ನೀನು ಅಂದ್ಕೊಂಡಿರೋದು ನಡೆಯಲ್ಲ. ನೀನು ಧೈರ್ಯವಾಗಿರು. ಯಾರೋ ಬಾಗ್ಲು ತೆಗಿತಾ ಇದ್ದಾರೆ. ಯಾರದು? ಯಾರಿದು ವಿಚಿತ್ರ ಜೀವಿ? ನಾನೇ ಶಿವ. ಭೂತ ಕನ್ನಡಿ ಹಿಡ್ಕೊಂಡಿದ್ದಕ್ಕೆ ಭೂತ ಕನ್ನಡಿ ತರ ಕಾಣಿಸಿದ್ನಾ? ಅಮ್ಮವ್ರಿಗೆ ಏನಾಗುತ್ತೋ ಏನೋ ಅಂತ ನೈನಿ ಭಯ ಪಡ್ತಿದ್ರೆ ದೇವತೆ ಬಂದು ನೀವು ಹೆದರ್ಸ್ತಿರಲ್ಲ ಅಮ್ಮ ಅವರೇ. ಹೌದಾ ನೈನಿ, ನಮ್ ಟೈಮ್ ಯಾಕೋ ಸರಿ ಇಲ್ಲ. ಹಾಸ್ಪಿಟಲ್ ಅಲ್ಲಿ ಅತ್ತೆ ಹೋಗ್ಬಿಟ್ರಾ? ಹೇಳಿ ಅಕ್ಕ. ಬದುಕ್ ಬಿಟ್ರಂತೆ. ಅಮ್ಮ
ಪ್ರಾಣಾಪಾಯದಿಂದ ಪಾರಾದ್ರ. ಇಂಥ ಒಳ್ಳೆ ಸುದ್ದಿನ ಬೇಜಾರಲ್ಲಿ ಹೇಳ್ತಿದ್ದೀರಲ್ಲ. ನಾನೇನೋ ಅನ್ಕೊಂಡ್ರೆ ಇನ್ನೊಂದೇನೋ ಆಯ್ತು. ಸರಿ ಬಿಡು, ಅವ್ರ ಹಣೆ ಬರದಲ್ಲಿ ಮತ್ತೆ ಈ ಮನೆಗೆ ಬರ್ಬೇಕಂತಿತ್ತೋ ಏನೋ. ವಿಶಾಲಕ್ಷಮ್ಮ ತಾಯಿ, ಕೊನೆಗೂ ಅಮ್ಮೋರನ್ನ ಕಾಪಾಡ್ಬಿಟ್ಟೆ. ನೇನಿ, ಇಷ್ಟೊಂದು ಅಮಾಯಕಿ ಆದ್ರೆ ಹೇಗೆ ನೀನು? ಅವ್ರು ಹೋದ್ರೆ ಯಾರಿಗೂ ಏನೂ ಫೀಲ್ ಆಗಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಆದ್ರೆ ಕೇಳ್ತಾನೆ ಇಲ್ವೇ? ವಿಷ ಕುಡಿಬೇಡಿ ಅಂದ್ರು ಕುಡ್ದು ಎಲ್ಲಿ ಆ ಪಾಪ ನನಗೆ ಸುತ್ಕೊಳ್ಳುತ್ತೋ ಅಂತ ಭಯ ಪಟ್ಟಿದ್ದೆ. ನೀ ಏನೂ ಟೆನ್ಷನ್ ಮಾಡ್ಕೋಬೇಡ ನೈನಿ. ಆ ವಿಷದ ಬಾಟಲ್ ಎಲ್ಲಿದೆ ಅಂತ ನಾನು ಕಂಡುಹಿಡಿತೀನಲ್ಲ. ಈ ಭೂತ ಕನ್ನಡಿ ಹಿಡ್ಕೊಂಡು ತಿರುಗ್ತಿರೋದು ಅದಕ್ಕೆ. ಅತ್ತೆ ಕಣ್ ತೆರೆದಿರೋ ವಿಷಯ ಹೇಳೋಕೆ ಅಂತ ಬಂದಿದ್ದೆ. ಬಾಟಲ್ ಸಿಕ್ಕ ತಕ್ಷಣ ಕರೆದ್ಬಿಡ್ತೀನಿ, ಬಂದ್ಬಿಡು. ಈಗ್ಲಾದ್ರೂ ಭಯ ಹೋಯ್ತಾ? ಹೋಯ್ತು ಶಿವ. ಆ ಬಾಟ್ಲ್ ಸಿಕ್ಕು ವಿಷ ಬೆರೆಸಿದ್ ಯಾರು ಅಂತ ಗೊತ್ತಾದ್ರೆ ಯಜಮಾನ್ರು ನನ್ನ ಅರ್ಥ ಮಾಡ್ಕೋತಾರೆ. ನೈನಿ, ವಿಶಾಲ್ ಯಜಮಾನ್ರು ಬಂದ್ರು. ಬಾ ವಿಶಾಲ್. ನೀವು ಒಳಗೆ ಹೋಗಿ ಮಾವ, ನಾನು 2 ನಿಮಿಷ ಬಿಟ್ಟು ಬರ್ತೀನಿ. ಸರಿ. ನಿನ್ ಹೃದಯದ ಬಡಿತ ಹೊರಗಡೆ ಕೇಳಿಸ್ತಾ ಇದೆ ನೈನಿ. ಹೌದು ಬಿಡು, ಕಟ್ಕೊಂಡಿರೋ ಗಂಡ ನಿನ್ ಕಡೆ ನಡ್ಕೊಂಡ್ ಬರ್ತಿದ್ರೆ ಈ ತರ ಆಗೋದು ಸಹಜ. ಯಜಮಾನ್ರೆ, ಅಮ್ಮೋರು ಕ್ಷೇಮವಾಗಿದ್ದಾರಲ್ವಾ? ನಿನ್ನ ದಯೆಯಿಂದನೋ ಆ ನಿಮ್ಮ ತಾಯಿ ಕೃಪಾ ಕಟಾಕ್ಷೆಯಿಂದನೋ ನಮ್ಮಮ್ಮ ಕಂಡುಬಿಡಲಿಲ್ಲ. ನನ್ನ ಪ್ರೀತಿಯಿಂದ ದೂರ ಹೋಗಬಾರ್ದು ಅಂತ ಹಠದಿಂದ ಮೃತ್ಯು ಜೊತೆ ಹೋರಾಟ ಮಾಡಿ ಗೆದ್ದಿದ್ದಾರೆ. ನೈನಿ, ಅಮ್ಮನವ್ರ ಕುಂಕುಮ ಹಚ್ಚಿದ್ರಲ್ಲ ಯಜಮಾನ್ರೆ. ಅದೇ ಈ ರೀತಿ ಮಾಯ ಮಂತ್ರ ಎಲ್ಲ ಮಾಡಿ ನಮ್ಮ ತಾಯಿ ಗುಣ ಆಗಿದ್ದಾರೆ ಅಂತ ನಿಮ್ಮ ನೈನಿ ಖುಷಿ ಪಡೋ ಚಾನ್ಸ್ ಇದೆ ಅಂತ ವಾರ್ನಿಂಗ್ ಕೊಡಕ್ ಬಂದಿದ್ದೀನಿ. ಯಾಕೆ? ಇನ್ನೊಂದ್ಸಲ ಈ ಥರ ಹುಚ್ಚು ಪ್ರಯತ್ನಗಳು ಮಾಡಬಾರ್ದು. ಆ ವಿಷಯನ ನಿನ್ ಗಂಡಂಗೆ ಹೇಳು. ಅವಳು ನನಗೆ ಹೇಳೋದೇನೋ? ನನ್ನ ತಲೆ ಮೇಲೆ ಹತ್ತು ಕೂತ್ಕೊಂಡಿದ್ದಾಳೆ. ಬರೀ ಕೆಲ್ಸಕ್ಕೆ ಮಾತ್ರ ಅಡ್ಡ ಬರ್ತಾಳೆ ಅನ್ಕೊಂಡೆ. ಈಗ ಪ್ರಾಣದ ವಿಷಯದಲ್ಲೂ ಅಡ್ಡ ಬರ್ತಿದ್ದಾಳೆ ಇವಳು. ನೈನಿ, ನಿನ್ ಗಂಡ ಆತರ ಹೇಳ್ತಿದ್ರೆ ಸುಮ್ನೆ ಇದ್ಯಲ್ಲ, ಏನಾರು ಒಂದ್ ಮಾತಾಡು. ಯಜಮಾನ್ರು ಮಾತಾಡ್ತಿದ್ರೆ ನಾನೇನು ಮಾತಾಡ್ದೆ ಅವ್ರ ಮಾತನ್ನೇ ಕೇಳ್ತಾ ಇರೋಣ ಅನ್ಸುತ್ತೆ ಶಿವ. ನನ್ನ ಕೈಲಿ ಏನಾದರೂ ತಾಳ ಇದೆಯಾ? ಹಾ, ಭಜನೆ ಮಾಡೋ ಥರ ಕಾಣಿಸ್ತಾ ಇದ್ದೀನಾ? ಬೈತಿದ್ರೆ ನಿನಗೆ ಖುಷಿ ಆಗುತ್ತಾ? ಸ್ವಲ್ಪನಾದ್ರೂ ಬುದ್ಧಿ ಇರಬೇಕು. ಛೇ, ತುಂಬಾ ಇದೆ. ನಿನಗಲ್ಲ, ಇವಳಿಗೆ. ನೀವೇನಂದ್ರು ನನ್ ಒಳ್ಳೇದಕ್ಕೆ ಅಂತೀರಾ ಅಲ್ವಾ ಯಜಮಾನ್ರೆ? ಏಯ್ ಮೆಂಟಲ್, ಬೇರೆಯವ್ರಾಗಿದ್ರೆ ಇಷ್ಟೊತ್ತಿಗೆ ಬೇಜಾರು ಮಾಡ್ಕೊಂಡು ಅಳ್ತಿದ್ರು.
ಆನಂದ ಬಾಷ್ಪ ಶಿವ. ಹುಚ್ಚುತನ ನಿಂದು. ಬೋರ್ಡ್ ಹೊಡೆಸ್ಬಿಡೋಣ, ಬಾಚ್ಕೊಳ್ಳೋ ಕೆಲಸ ತಪ್ಪುತ್ತೆ ಅಂತ ಅನ್ಕೊಳ್ಳೋ ಹುಚ್ಚಿ ನೀನು. ಪರವಾಗಿಲ್ಲ ಯಜಮಾನ್ರೆ. ಛೇ, ನಿನಗೆ ರೋಷಾನೇ ಇಲ್ಲ. ಇದ್ರೆ ಮೊದ್ಲಿಲ್ಲಿಂದ ಹೊರಟೋಗ್ತಿದ್ಲು. ಗಂಡನ್ ಬಿಟ್ಟು ಯಾವ ಹೆಂಡತಿನೂ ಹೋಗಲ್ಲ. ನೀನ್ ಸುಮ್ನೆ ಈ ರೀತಿ ಸಂಬಂಧಗಳನ್ನ ಸೇರಿಸ್ಬೇಡ, ನನಗೆ ತುಂಬಾ ಕೋಪ ಬರುತ್ತೆ. ಯಜಮಾನ್ರೆ ಕೋಪ ತರಿಸ್ಬೇಡ ಶಿವ. ಹಲೋ, ನೀನೇನು ಸಲಹೆ ಕೊಡಬೇಡ. ನನಗೆ ಕೋಪ ಬಂದಾಗ ಹೀಗೆ ಮಾತಾಡೋದು ನಾನು. ಇಷ್ಟು ಬೈದ್ರು ನಾಚಿಕೆನೇ ಆಗೋದಿಲ್ವಾ ನಿನಗೆ? ಇನ್ನೂ ಏನು ಅನ್ಬೇಕು ನಿನಗೆ? ಶೋಭನಾ ಅಲ್ವಲ್ಲ ಯಜಮಾನ್ರೆ ನಾಚ್ಕೊಳಕ್ಕೆ. ಈ ಮೆಂಟಲ್ ನೈನಿ ನಿನಗೂ ಹುಚ್ಚು ಬರ್ಸಿದಾಳೆ ಅಂತ ಅನಿಸ್ತಿದೆ. ಅಸಂಬದ್ಧವಾಗಿ ಮಾತಾಡೋ ನಿಮ್ಗಳ ಹತ್ರ ಮಾತಾಡೋದೇ ವೇಸ್ಟು. ಛೇ, ನೈನಿ, ಯಜಮಾನ್ರು ಆ ಥರ ಬೈತಿದ್ರೆ ಉಳ್ದಿರೋ ಪ್ರಸಾದ ತಿಂದ್ಮೇಲೆ ಆಗೋ ಖುಷಿ ತರ ಅದೇನು ನಿಮ್ ಮುಖದಲ್ಲಿ ಮಂದಹಾಸ. ಏನೋ ಶಿವ, ಯಜಮಾನ್ರು ಕೋಪದಲ್ಲಾದ್ರೂ ಸರಿ ನನ್ನ ಜೊತೆ ಮಾತಾಡಿದ್ರೆ ಸಾಕು ಅನ್ನೋ ಸಂತೋಷ ನನಗೆ. ನನ್ನನ್ನು ಬೈತಾರೆ ಅಂತ ಯಾಕೆ ಅನ್ಕೋಬೇಕು? ನನಗೋಸ್ಕರ ಬಂದು ನನಗೆ ಬುದ್ಧಿ ಮಾತು ಹೇಳಿದ್ರೆ ನನ್ನ ಅದೃಷ್ಟನೇ ಅಲ್ವಾ? ಕೋಪ ಮಾಡ್ಕೋಬೇಡಿ ಶಿವ. ತೂತು, ಏನ್ ಮಾಡ್ತಿದ್ಯಮ್ಮ? ಏನ್ ಮಾವ ಈ ತರ ಭಯಪಡಿಸ್ಬಿಟ್ರಿ? ನೀವ್ ಯಾವಾಗ ಬಂದ್ರಿ? ಯಾವಾಗ್ಲೋ ಬಂದೆ. ನಿನ್ ಕಣ್ಣಿಗೆ ಕನ್ನಡಿ ಅಡ್ಡ ಇತ್ತು. ಹಾ, ಇದು ಬರೀ ಕನ್ನಡಿ ಅಲ್ಲ ಮಾವ, ಭೂತಗನ್ನಡಿ. ಮನೆಯಲ್ಲಿರೋ ಭೂತನೆಲ್ಲ ಕಂಡಿಡಿದ್ಬಿಡುತ್ತೆ. ವಿಶಾಲ್ ನೋಡು, ಎಷ್ಟು ಬಾಟಲ್ನ ಕೂಡಿಟ್ಟಿದ್ದೀನಿ. ಯಾಕತ್ಗೆ? ವಿಷದ ಬಾಟಲ್ ಯಾವುದು ಅಂತ ಕಂಡಿಡಿಯಕ್ಕೆ. ಇಂಥ ದೊಡ್ಡ ಬಾಟ್ಲಲ್ಲಿ ಅದನ್ನ ತಗೊಂಡ್ ಬರೋದಕ್ಕೆ ಅದೇನ್ ಜ್ಯೂಸಾ? ವಿಷ ಸ್ವಲ್ಪ ಸಾಕು. ನಿಮಗ್ ಗೊತ್ತಿರೋ ತರ ಮಾತಾಡ್ತಿದ್ದೀರಲ್ಲ ಮಾವ. ಅಯ್ಯೋ, ಇವಳನ್ನ ಇಕ್ಕಟ್ಟಲ್ಲಿ ಸಿಕ್ಸ್ತಾ ಇದ್ದಾಳೆ. ವಿಶಾಲ್, ತಿಲೋತ್ತಮ ಮಾತಾಡ್ತಾ ಇದ್ದಾಳೆ ತಾನೆ? ಫೈನ್ ಅಜ್ಜಿ, 2 ದಿನದಲ್ಲಿ ಅಮ್ಮನ ಮನೆ ಕರ್ಕೊಂಬರ್ಬೋದು ಅಂತ ಹೇಳಿದ್ದಾರೆ ಡಾಕ್ಟರ್. ಆ ವಿಷನ್ ಬೆರೆಸಿದ್ ಯಾರು ಅಂತ ಗೊತ್ತಾದ್ರೆ ಒಂದ್ ಕೆಲ್ಸ ಮುಗ್ದ ಹಾಗೆ. ನಿನಗಾ ಕಷ್ಟ ಯಾಕಮ್ಮ? ಇಲ್ಲ ಮಾವ, ತಿಳ್ಕೋಬೇಕು. ಇಲ್ಲ ಅಂದ್ರೆ ಅಮಾಯಕರು ಬಲಿಯಾಗ್ಬಿಡ್ತಾರೆ. ಹಾ, ಹೀಗ್ ನೋಡಿದ್ರೆ ಸಿಗಲ್ಲ, ಮನೆ ಪೂರ್ತಿ ಹುಡುಕ್ಬೇಕು. ಹೌದು ಮಾವ, ಎಲ್ಲ ರೂಮ್ಸಲ್ಲೂ ನೋಡೋಣ. ಸಿಕ್ಕಿದ್ರೆ ಇನ್ನೊಂದ್ಸಲ ಅಮ್ಮನ ತಂಟೆಗೆ ಬರ್ದೇ ಇರೋ ಹಾಗೆ ಮಾಡಬೇಕು. ಕರೆಕ್ಟ್ ವಿಶಾಲ್, ನಾನು ಮೇಲೆ ರೂಮಲ್ಲಿ ಹುಡುಕ್ತೀನಿ, ನೀನ್ ಆ ಕಡೆ ನೋಡು. ಸರಿ ಮಾವ. ಹಾ, ಪರಶುರಾಮ್ ಹೋಗಿದ್ದಾನೆ ತಾನೆ? ನೀನು ಹೋಗು. ಹೌದು ಮಾವ, ಲಿಪ್ಸ್ಟಿಕ್ ಕಾಜಲ್ಲಿರೋ ಮೇಕಪ್ ಡಬ್ಬ ಎಲ್ಲ ತಗೊಂಡು ಹೋಗ್ಬಿಟ್ರೆ ಅಯ್ಯೋ. ಅಕ್ಕ ಬಾಟಲ್ನ ದಿಮ್ ಕೆಳಗೆ ಇಟ್ಟಿದ್ದೀನಿ ಅಂತ ಹೇಳಿದ್ಲಲ್ಲ, ಅಲ್ಲಿರ್ಬೇಕು. ಸಿಕ್ತು.
ನೆಕ್ಸ್ಟ್ ಅಪರಾಧಿಯಾಗಿ ಸಿಕ್ಕಾಕೊಳ್ಳೋದು ಆ ನಯನಿನೇ. ಮಾವಾ 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 ಇಲ್ಲೇನ್ ಮಾಡ್ತಿದ್ದೀರಾ ನೀವು? ಬಾಟ್ಲ್ ಇದೆಯೇನೋ ಅಂತ ಹುಡುಕ್ತಾ ಇದ್ದೆ. ತಿಲೋತ್ತಮ ಅತ್ತೆ ರೂಮ್ ಅಲ್ಲ ಅಂದ್ರೆ ಅವ್ರು ಅಪರಾಧಿ ಅಂತ ಅನುಮಾನ ಪಡ್ಬೋದಾ? ಹಾಗ್ಯಾಕೆ ಹೇಳ್ತಿದ್ದೆ ನೀನು? ಅಷ್ಟೇ ಅಲ್ವಾ? ಇಲ್ಲ ಅಂದ್ರೆ ನೀವು ಈ ರೂಮ್ಗೆ ಯಾಕೆ ಬರ್ತಿದ್ರಿ? ಅವ್ರು ಕೂಡ ವಿಷ ಬೆರೆಸಿರ್ಬೋದು ಅಂತ ಡೌಟ್ ಇದೆ ಅಲ್ವಾ? ಡೌಟು ಇಲ್ಲ, ಏನೂ ಇಲ್ಲ, ಹೋಗೋ. ಏನಾಯ್ತು? ಜೇಬಿಂದ ಚಿಲ್ಲರೆ ಬಿತ್ತು, ಆರಿಸ್ಕೋತಾ ಇದ್ದೀನಿ, ಅದೆಲ್ಲ ನಂದು. ನಿನ್ ಚಿಲ್ಲರೆ ಬುದ್ಧಿ ಬಿಡಲ್ವಲ್ಲ? ಆದ್ರೆ ಬೇರೆ ಶಬ್ದ ಕೇಳಿಸ್ತಲ್ಲ. ಅಮ್ಮೋರೆ ಏನ್ ತಗೊಂಬರ್ಲಿ? ಯಾವುದೋ ಒಂದು ತಗೊಂಡ್ ಬಾ, ಹೋಗ ಕಡೆ. ಮಾವ ಎಲ್ಲೂ ಏನೂ ಸಿಗ್ಲಿಲ್ಲ. ಮಾವಂಗೆ ಅತ್ತೆ ರೂಮಲ್ಲಿ ಅದ್ ಏನ್ ಸಿಕ್ತೋ ಏನೋ, ಅಲ್ಲಿ ಕೂಡ ಹುಡುಕಿದ್ರು. ಎಲ್ಲ ಕಡೆ ಅಂತಂದ್ರೆ ಎಲ್ಲ ಕಡೆ ಹುಡುಕ್ಬೇಕಲ್ವಾ? ನೀನು ಹುಚ್ಚುಚ್ಚರಾಗಿ ಮಾತಾಡ್ಬೇಡಮ್ಮ. ಈ ಜನ್ಮದಲ್ಲಿ ನೀನ್ ಬದಲಾಗಲ್ಲ. ಡ್ಯಾಡಿ, ಈ ಮನೇಲಲ್ಲ, ಮೊದಲು ಔಟ್ ಹೌಸ್ನಲ್ಲಿ ಹುಡುಕಿ. ಔಟ್ ಹೌಸಾ? ಇದೇ ಒಳ್ಳೆ ಅವಕಾಶ. ನೈನಿನ ಸಿಕ್ಕಾಕ್ಸ್ಬೇಕು. ಈ ಬಾಟಲ್ನ ಔಟ್ ಹೌಸಲ್ಲಿ ಇಡಬೇಕು. ಅಲ್ಯಾಕೆ ಹುಡುಕ್ತೀರಾ? ಎಲ್ಲಾ ಕಡೆ ಹುಡುಕ್ಲೇಬೇಕು. ಹೋಗಿ ನೋಡ್ಕೊಂಬನ್ನಿ ಮಾವ. ವಿತ್ ಮೈ ಪ್ಲೇಜರ್. ಏನ್ ಹಾಗೆ ದಿಟ್ಟಿಸ್ ನೋಡ್ತಾ ಇದ್ಯಾ? ಇಲ್ಲಿ ಯಾಕೆ ಬಂದ್ರಿ ನೀವು? ಇಲ್ಲೇನ್ ಕೆಲ್ಸ? ಕೆಲ್ಸ ಇದೆ. ಆ ಕೆಲ್ಸಕ್ಕೆ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದೀನಿ. ಬೇರೆ ಏನು ಅರ್ಥ ಮಾಡ್ಕೋಬೇಡ. ವಿಷ ಬೆರೆಸಿದ ಕಳ್ಳಿ ನೀನೇ ಅಂತ ಪ್ರೂವ್ ಮಾಡ್ತೀನಿ. ಏನೇನೋ ಮಾತಾಡ್ಬೇಡಿ. ಗೋಡಲ್ಲಿರೋ ಅಮ್ಮನವರು ಆಚೆ ಬಂದ್ಬಿಡ್ತಾರ ಏನೋ? ಬಾಯಿ ಮುಚ್ಕೊಂಡು ಆ ವಿಷದ ಬಾಟ್ಲಲ್ಲಿ ಇಟ್ಟಿದ್ಯಾ ಅಂತ ಹೇಳು. ನಾನೇನು ಬಚ್ಚಿಟ್ಟಿಲ್ಲ, ನನ್ನ ನಂಬಿ. ಇದೇ ಮಾತನ್ನ ಹೇಳಿ ಹೇಳಿ ನಮ್ಮನ್ನ ಸಾಯಿಸ್ತಾ ಇದ್ಯಾ. ಇವತ್ತು ನಿನ್ನಿಂದನೇ ನಮ್ಮ ಅಕ್ಕ ಆ ಪರಿಸ್ಥಿತಿಲಿರೋದು. ಒಂದ್ಸಲ ನನಗೆ ಆ ಬಾಟ್ಲು ಸಿಗ್ಲಿ, ಆಗ ನಿನ್ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡ್ತಾ ಇರು. ಹೇಳು, ಆ ಬಾಟ್ಲಿ ಎಲ್ಲಿದೆ ಹೇಳು. ನಿನ್ ಪರಿಸ್ಥಿತಿ ಹೇಗಾಗುತ್ತೆ ಅಂತ ನೋಡ್ತಾ ಇರು. ಅಯ್ಯೋ, ನನ್ನ ಮಾತು ಕೇಳಿ. ನನ್ನ
ಹತ್ರ ಇಲ್ಲ, ನಾನ್ ಬೆರೆಸಿಲ್ಲ. ಹೇಳು. ಯಜಮಾನ್ರೆ ನನ್ ಮಾತು ಕೇಳಿ. ಅಯ್ಯೋ, ಹೇಳು, ಆ ವಿಷದ ಬಾಟ್ಲಿ ಎಲ್ಲಿಟ್ಟಿದ್ಯಾ? ಬಾಯಿ ಮುಚ್ಚು. ಹಾಲಲ್ಲಿ ವಿಷ ಬೆರೆಸಿ ನಮ್ಗೆ ಯಾರಿಗೂ ಗೊತ್ತಾಗ್ದೇನೆ ಇರೋಗೆ ನಮ್ಮ ಮನೆಗೆ ತಂದಿಟ್ಟಿದ್ಯಾ ಅಲ್ವಾ? ಪರಶುರಾಮ್, ಬನ್ನಿ ಭಾವ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಇದನ್ನೆಲ್ಲ ಯಾಕೆ ಈ ತರ ಬೀಳ್ಸಿದೀಯಾ? ವಿಷದ ಬಾಟ್ಲಿ ಸಿಗುತ್ತೇನೋ ಅಂತ. ಶಟ ನೈನಿ ಮೇಲೆ ಅಪವಾದ ಹೊಸಕ್ ನೋಡಿದ್ರೆ ಚೆನ್ನಾಗಿರಲ್ಲ. ಅತ್ತೆ ಹುಡುಕು ಅಂತ ಹೇಳಿದ್ರು ಭಾವ. ನಮ್ಮಮ್ಮ ಹೇಳ್ತಾರಪ್ಪ, ನಮ್ಮಮ್ಮ ಹೇಳ್ತಾರೆ, ಒಂಟಿ ಹೆಣ್ಮಗಳು ಇರೋ ರೂಮಿಗೆ ಬರೋದಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ಈ ಬ್ರಹ್ಮಚಾರಿನ ನೀವು ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ ಭಾವ. ಏಯ್, ನಿನ್ನ ನಾಟಕ ಎಲ್ಲ ನನಗೆ ಅರ್ಥ ಆಗುತ್ತೆ. ನಿನ್ನ ಬಗ್ಗೆ ನನಗೆಲ್ಲ ಚೆನ್ನಾಗಿ ಗೊತ್ತು. ಒಂದು ಮಾತು ನೆನ್ಪಿಟ್ಕೊಳ್ಳಿ, ನೈನಿನ ದೋಷಿ ಅಂತ ನೀವು ಪ್ರೂವ್ ಮಾಡೋಕ್ಕಾಗಲ್ಲ. ಅವಸರ ಪಟ್ಟು ಸರ್ಟಿಫಿಕೇಟ್ ಕೊಡ್ಬೇಡಿ ಭಾವ. ನಿಜ ಬಯಲಾದ್ರೆ ನೀವು ಹೇಳೋ ಮಾತುಗಳೆಲ್ಲ ಸುಳ್ಳಾಗುತ್ತೆ. ಜಾಸ್ತಿ ಮಾತಾಡಬೇಡ ಪರಶುರಾಮ್. ತಿಲೋತ್ತಮ ತಮ್ಮ ಅಂತ ನಿನಗಿಲ್ಲಿ ಇರೋಕ್ ಬಿಟ್ಟಿದ್ದೀನಿ. ಮನೇಲಿರೋ ನಾಯಿಗೆನೆ 10,000 ರೂಪಾಯಿ ಖರ್ಚು ಮಾಡಿ ಸಾಕ್ತಾ ಇದ್ದೀವಿ. ಇನ್ನು ನೀನು ಯಾವ ಲೆಕ್ಕ ಅಂತ ನಾನು ಸುಮ್ಮನೆ ಇದ್ದೀನಿ. ನನ್ನನ್ನು ನಾಯಿ ಹೋಲಿಸ್ತಿದ್ಯಲ್ಲ ಭಾವ. ನಿನ್ನ ಹೊಡೆದೋಡ್ಸೋ ದಿನ ಬಂದಾಗ ನೀನು ಬೈತಾ ಇರೋ ಈ ನಾಯಿನೇ ನಿನ್ನ ಉಪಯೋಗಕ್ಕೆ ಬರೋದು. ಯಾವ ಮನುಷ್ಯನೂ ಅಲ್ಲ. ನೈನಿ, ಇಂಥವ್ರ ಬೆದರಿಕೆಗೆಲ್ಲ ನೀನು ಭಯ ಪಟ್ಕೋಬೇಡಮ್ಮ. ನಾಳೆ ಬೆಳಿಗ್ಗೆನೆ ಸ್ವಾಮೀಜಿಯವ್ರು ಬರ್ತಾ ಇದ್ದಾರೆ. ನೀನು ವಿಶಾಲ್ಗೆ ರಕ್ಷಾ ಕವಚ ಅಂತ ಅವರೊಂದು ಮಾತು ಹೇಳಿದ್ರೆ ಸಾಕು. ನಿನ್ನನ್ನು ಅವಮಾನ ಮಾಡಿದವ್ರೆ ನಿನ್ನನ್ನು ಹೊಗಳಕ್ಕೆ ಶುರು ಮಾಡ್ತಾರೆ. ಭಾವ, ಸ್ವಾಮೀಜಿ ಆಶೀರ್ವಾದ ಮಾಡಿದ್ರು ವಿಶಾಲ್ ಇವಳನ್ನ ಒಪ್ಕೋಬೇಕಲ್ವಾ? ನಿನ್ನಂತವ್ರು ಇಲ್ಲಿದ್ದಕ್ಕೆ ವಿಶಾಲ್ ಮನಸ್ಸು ಈ ತರ ಕೆಟ್ಟು ಹೋಗಿರೋದು. ಮೊದಲು ನೀನು ಇಲ್ಲಿಂದ ಹೊರಡೋ, ಹೋಗೋ. ಸ್ವಾಮೀಜಿಯವರು ನಾನು ಯಜಮಾನ್ರ ಪ್ರಾಣ ತೆಗಿಯಕ್ಕಲ್ಲ, ಅವ್ರ ಪ್ರಾಣನ ಕಾಪಾಡಕ್ ಬಂದಿದ್ದೀನಿ ಅಂತ ಹೇಳ್ತಾರೆ ಅಲ್ವಾ? ಬುದ್ಧಿ ಇಲ್ಲ ಹೇಳ್ತಾರಮ್ಮ. ನಿನಗೆ ಗೊತ್ತಿದೆಯಲ್ಲ, ನೀನು ನಿಶ್ಚಿಂತೆಯಿಂದ ಇರು. ಸ್ವಾಮಿ, ಈ ಮನೇಲಿ ಆಗ್ತಿರೋ ದುರ್ಘಟನೆಗಳನ್ನ ತಡೆಗಟ್ಟಿ. ಇಲ್ಲಾಂದ್ರೆ ಇನ್ನು ಎಷ್ಟು ಜನ ನರಕ ಯಾತನೆ ಅನುಭವಿಸ್ತಾರೋ. ಅಷ್ಟಕ್ಕೂ ನೈನಿ, ನನ್ನ ಮೊಮ್ಮಗನಿಗೆ ರಕ್ಷಾ ಕವಚ ಹೌದೋ ಅಲ್ವೋ ಹೇಳಿ. ನೀವೇನು ಅಂತ ಹೇಳಿದ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನಿಸುತ್ತೆ. ಮೊದಲು ಈ ಮನೆಗೆ ಸೊಸೆಯಾಗಿ ಬಂದಿರೋ ಆ ಹುಡುಗಿನ ಬರೋದು ಕೇಳಿ. ಕೂಗಿದ್ರೆ ಕೇಳಿಸುತ್ತೋ ಇಲ್ವೋ ಅಂತ ನಾನೇ ಕರ್ಕೊಂಡು ಬಂದಿದ್ದೀನಿ ಸ್ವಾಮಿ. ಅಯ್ಯೋ ರಾಮ, ನನ್ನ ಹಿಂದೆ ಏನಕ್ಕೆ ನಿಂತಿದ್ಯಾ ನೇನಿ? ಬಾ.
ಯಾಕೆ ನಿಂತಿದ್ಯಾ? ಹೊಸಲ್ ದಾಟಿ ಮನೆ ಒಳಗ್ ಬರ್ಬೇಡ ಅಂತ ಬೈತಿದ್ದ ತಿಲೋತ್ತಮ ಅತ್ತೆ ಇಲ್ಲ ಹಾಸ್ಪಿಟಲ್ ಅಲ್ಲಿ ಇದಾರೆ. ಭಯ ಪಡ್ಬೇಡ ನೇನಿ, ಬಾ. ಭಯ ಪಟ್ಕೋಬೇಡಮ್ಮ. ಸ್ವಾಮೀಜಿಯವ್ರು ಬಂದಿದ್ದಾರೆ, ಅವ್ರ ಹತ್ರ ಹೋಗಿ ಆಶೀರ್ವಾದ ತಗೋ. ಈ ಥರ ಮಾತುಗಳಿಗೆಲ್ಲ ಕಮ್ಮಿ ಇಲ್ಲ. ವಲ್ಲಭ, ದೊಡ್ಡವರೆಲ್ಲ ಇದ್ದಾರೆ, ಸ್ವಲ್ಪ ಅಕ್ಕಪಕ್ಕ ನೋಡಿ ಯೋಚಿಸಿ ಮಾತಾಡು. ಕೂತ್ಕೋ ಅಮ್ಮ. ಈಗ ಸ್ವಾಮಿಗಳು ಗುಡ್ ನ್ಯೂಸ್ ಹೇಳ್ತಾರೆ. ನಿನ್ನ ಎಡಗೈಯನ್ನು ತೋರಿಸಮ್ಮ. ದೇವ್ರೆ, ಸ್ವಾಮಿಗಳು ನಯನಿನೇ ವಿಶಾಲ್ಗೆ ರಕ್ಷಾ ಕವಚ ಅಂತ ಹೇಳೋ ಹಾಗೆ ಮಾಡು. ಸ್ವಾಮಿ, ಈ ಹುಡುಗಿ ನನ್ನ ಮೊಮ್ಮಗನಿಗೆ ರಕ್ಷಾ ಕವಚ ಅಲ್ಲ ತಾನೆ? ಅಮ್ಮ, ಸ್ವಾಮೀಜಿಯವರೇ ಹೇಳ್ತಾರಲ್ವಾ, ಅವರು ಈ ಮನೆಗೆ ಶ್ರೇಯಸ್ಸನ್ನು ಬಯಸೋರು. ಒಳ್ಳೆಯದೇ ಆಗುತ್ತೆ. ಅಂದ್ರೆ ನಯನಿ ರಕ್ಷಣೆ ಮಾಡಕ್ ಬಂದಿದ್ದಾಳೆ ಅಂತ ನಿಮ್ಮ ಮಾತಿನ ಅರ್ಥನಾ ಡ್ಯಾಡ್? ಅಬ್ಬಾ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಸ್ವಾಮೀಜಿ ಅವ್ರು ಹೇಳೋಕ್ ಮುಂಚೆ ನಿಮ್ಮಷ್ಟಕ್ಕೆ ನೀವೇ ಏನೇನೋ ಹೇಳಿ ಟೆನ್ಷನ್ ಕೊಡ್ತಿದ್ದೀರಾ. ಬ್ರೋ, ಇದು ಫೈನಲ್. ರಿಸಲ್ಟ್ನ ಇನ್ಸಲ್ಟ್ ಮಾಡಬಾರ್ದು. ನೀನ್ ಸುಮ್ಮನೆ ಇರು ವಿಕ್ರಾಂತ್. ದೊಡ್ಡವರೆಲ್ಲ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರಲ್ಲ, ನೋಡ್ಲಿ ಬಿಡು. ಏನಾಯ್ತು ಸ್ವಾಮಿ? ಹೇಳಿ ಸ್ವಾಮಿ, ಯಾಕಾಗಿದ್ದೀರಾ? ಈ ಸ್ವಾಮೀಜಿ ಸುಮ್ಮನೆ ಇದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗುತ್ತೆ. ಬೇಗ ಹೇಳಿ ಸ್ವಾಮಿ. ನಯನಿನೇ ವಿಶಾಲ್ಗೆ ರಕ್ಷಾ ಕವಚ ಅಲ್ಲ, ರಕ್ಷಾ ಕವಚ ಅಲ್ಲ, ರಕ್ಷಾ ಕವಚ ಅಲ್ಲ, ರಕ್ಷಾ ಕವಚ ಅಲ್ಲ, ರಕ್ಷಾ ಕವಚ ಅಲ್ಲ.
ಸ್ವಾಮಿ ನೈನಿ ವಿಶಾಲ್ಗೆ ರಕ್ಷಾ ಕವಚ ಅಲ್ವಾ? ಅಲ್ಲ ಜಗದೀಶ, ಅಲ್ಲ ಜಗದೀಶ, ಅಲ್ಲ ಜಗದೀಶ, ಅಲ್ಲ ಜಗದೀಶ, ಅಲ್ಲ ಜಗದೀಶ. ನನಗ್ ಗೊತ್ತು, ಈ ಹಳ್ಳಿ ಹುಡುಗಿ ಅಮೆರಿಕಾದಿಂದ ಓದ್ ಬಂದಿರೋನ್ನ ಅಪಾಯದಿಂದ ರಕ್ಷಣೆ ಮಾಡ್ತಾಳ. ಇವಳು ನನ್ನ ಮೊಮ್ಮಗನಿಗೆ ರಕ್ಷಾ ಕವಚ ಅಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ಸುಳ್ಳು ಹೇಳಿ ನನ್ನ ಮಗ ಜಗದೀಶನ ಯಾಮಾರಿಸಿ ಇಲ್ಲಿರೋದಕ್ಕೆ ಬಂದಿದ್ದಾಳೆ ಅನಿಸ್ತು.